ಬಳಕೆದಾರರೇ ಎಚ್ಚರ, ಬದಲಾಗಿವೆ ಹಳೆಯ ರೂಲ್ಸ್. ಕಳೆದ ಕೆಲವು ವರ್ಷಗಳಲ್ಲಿ ಸೈಬರ್ ಅಪರಾಧಗಳ ಸಂಖ್ಯೆಯು ಗಣನೀಯವಾಗಿ ಹೆಚ್ಚಾಗಿದೆ. ಇದರಿಂದಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಹಲವಾರು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದೆ. ಇದೀಗ ಕೇಂದ್ರ ಸರ್ಕಾರ ಸಿಮ್ ಮಾರಾಟಗಾರರಿಗೆ ಹೊಸ ನಿಯಮ ಜಾರಿಗೆ ತಂದಿದೆ. ಸೈಬರ್ ವಂಚನೆ ಈಗ ವಿಶ್ವದಾದ್ಯಂತ ತಲೆನೋವಾಗಿ ಪರಿಣಮಿಸಿದೆ. ಒಂದು ವೇಳೆ ಮಿಸ್ ಆಗಿ ಅಪರಿಚಿತ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಖಾತೆ ಕ್ಷಣಾರ್ಧದಲ್ಲಿ ಖಾಲಿಯಾಗಬಹುದು. ಆದ್ರಿಂದ ಇಂದಿನ ದಿನಗಳಲ್ಲಿ ಯಾರಿಗೆ ನಂಬರ್ ಕೊಡೋದಾದ್ರೂ, ಲಿಂಕ್ ಕ್ಲಿಕ್ ಮಾಡೋದಾದ್ರೂ ಎಚ್ಚರಿಕೆಯಿಂದ ಇರಬೇಕು. ಕಳೆದ ಕೆಲವು ವರ್ಷಗಳಲ್ಲಿ ಸೈಬರ್ ಅಪರಾಧಗಳ ಸಂಖ್ಯೆಯು ಗಣನೀಯವಾಗಿ ಹೆಚ್ಚಾಗಿದೆ. ಇದರಿಂದಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಹಲವಾರು ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ಇದೀಗ ಕೇಂದ್ರ ಸರ್ಕಾರ ಸಿಮ್ ಮಾರಾಟಗಾರರಿಗೆ ನೋಂದಣಿ ಕಡ್ಡಾಯಗೊಳಿಸಿದೆ. ದೇಶದ ಎಲ್ಲಾ ಟೆಲಿಕಾಂ ಆಪರೇಟರ್ಗಳಿಗೆ ಈ ಕುರಿತು ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಆದ್ರೆ ಈ ನಿಯಮ ಹೊಸದೇನಲ್ಲ, ಈ ಹಿಂದೆಯೂ ಸೂಚನೆ ನೀಡಿತ್ತು. ಇನ್ನು ಈ ನೋಂದಣಿ ಗಡುವನ್ನ ವಿಸ್ತರಿಸಲಾಗಿದೆ. ಈ ಮಾರ್ಗಸೂಚಿಯನ್ನ ಮೊದಲು ಆಗಸ್ಟ್ 2023ರಲ್ಲಿ ಹೊರಡಿಸಲಾಗಿತ್ತು. ಎಲ್ಲಾ ಏಜೆಂಟರುಗಳು ಮತ್ತು ವಿತರಕರು ಮತ್ತು ಫ್ರಾಂಚೈಸಿಗಳು 12 ತಿಂಗಳೊಳಗಾಗಿ ನೋಂದಾಯಿಸಿಕೊಳ್ಳಬೇಕು ಎಂದು ಹೇಳಲಾಗಿದೆ. ಆದಾಗ್ಯೂ ಈ ಗಡುವನ್ನು ಹಲವಾರು ಬಾರಿ ವಿಸ್ತರಿಸಲಾಗಿದೆ. ಸೈಬರ್ ವಂಚನೆಯನ್ನ ತಡೆಗಟ್ಟಲು ಸಿಮ್ ಕಾರ್ಡ್ಗಳನ್ನು ನೀಡಲು ಕೇಂದ್ರವು ಕಠಿಣ ನಿಯಮಗಳನ್ನು ಪರಿಚಯಿಸಲಿದೆ. ನಿಗದಿತ ಮಿತಿಗಿಂತ ಹೆಚ್ಚಿನ ಸಿಮ್ ಕಾರ್ಡ್ಗಳನ್ನು ನೋಂದಾಯಿಸಿದರೆ ವ್ಯಕ್ತಿಯ ಮೇಲೆ ನಿಗಾ ಇಡಬಹುದು ಎಂದು ವರದಿಯಾಗಿದೆ. ಪ್ರಸ್ತುತ ನಿಯಮಗಳ ಪ್ರಕಾರ ಒಬ್ಬ ವ್ಯಕ್ತಿಯು ತಮ್ಮ ಹೆಸರಿನಲ್ಲಿ ಗರಿಷ್ಠ 9 ಸಿಮ್ ಕಾರ್ಡ್ಗಳನ್ನು ನೋಂದಾಯಿಸಿಕೊಳ್ಳಬಹುದು. ಕೇಂದ್ರವು ಈಗ ಹೊಸ ನಿಯಮಗಳ ಪ್ರಕಾರ ಟೆಲಿಕಾಂ ಆಪರೇಟರ್ಗಳು, ಏಜೆಂಟ್ಗಳು, ಫ್ರಾಂಚೈಸಿಗಳು ಮತ್ತು ಸಿಮ್ ಕಾರ್ಡ್ ವಿತರಕರಿಗೆ ನೋಂದಾಯಿಸಿಕೊಳ್ಳುವುದನ್ನು ಕಡ್ಡಾಯಗೊಳಿಸಿದೆ. ಈ ನಿಯಮವನ್ನು ಪಾಲಿಸದರೆ ಸಿಮ್ ಕಾರ್ಡ್ ಮಾರಾಟ ಪರವಾನಗಿಗಳನ್ನು ಏಪ್ರಿಲ್ 1ರಿಂದ ರದ್ದುಗೊಳಿಸಲಾಗುತ್ತದೆ ಅಂತ ಸೂಚನೆ ನೀಡಲಾಗಿದೆ. ಹೊಸ ನಿಯಮಗಳು ಸಿಮ್ ಕಾರ್ಡ್ ವಿತರಣಾ ಪ್ರಕ್ರಿಯೆಯನ್ನ ಹೆಚ್ಚು ಪಾರದರ್ಶಕವಾಗಿಸುವ ಜೊತೆಗೆ ಗ್ರಾಹಕರಿಗೆ ಹೆಚ್ಚಿನ ಭದ್ರತೆಯನ್ನ ಒದಗಿಸುವ ನಿರೀಕ್ಷೆ ಇದೆ. ಖಾಸಗಿ ಟೆಲಿಕಾಂ ಕಂಪನಿಗಳಾದ ರಿಲಯನ್ಸ್ ಜಿಯೋ, ವೊಡಾಫೋನ್ ಐಡಿಯಾ ಮತ್ತು ಭಾರತೀಯ ಏರ್ಟೆಲ್ ಈಗಾಗಲೇ ನೋಂದಾಯಿಸಿಕೊಂಡಿವೆ. ಆದಾಗ್ಯೂ ಭಾರತ ಸಂಚಾರ್ ನಿಗಮ ಲಿಮಿಟೆಡ್ ಅಥವಾ ಬಿಎಸ್ಎನ್ಎಲ್ ಇನ್ನೂ ನೋಂದಾವಣೆ ಮಾಡಿಲ್ಲ. ಇನ್ನು ಬಿಎಸ್ಎನ್ಎಲ್ ಸಿಮ್ ಡೀಲರ್ಗಳ ನೋಂದಣಿಗೆ ಕೇಂದ್ರ ಸರ್ಕಾರ ಹೆಚ್ಚುವರಿಯಾಗಿ 2 ತಿಂಗಳ ಕಾಲ ಅವಕಾಶ ನೀಡಿದೆ. ಆದಾಗ್ಯೂ ನಿಯಮಗಳ ಪ್ರಕಾರ ಏಪ್ರಿಲ್ 1ರಿಂದ ನೋಂದಾಯಿತ ಸಿಮ್ ಕಾರ್ಡ್ ವಿತರಕರು ಮಾತ್ರ ಗ್ರಾಹಕರಿಗೆ ಸಿಮ್ ಕಾರ್ಡ್ಗಳನ್ನು ಮಾರಾಟ ಮಾಡಲು ಸಾಧ್ಯವಾಗುತ್ತದೆ. ಈ ನಿಯಮವನ್ನು ಜಾರಿಗೆ ತರುವುದರಿಂದ ನಕಲಿ ಸಿಮ್ ಕಾರ್ಡ್ಗಳ ಮಾರಾಟವು ಬಹಳವಾಗಿ ಕಡಿಮೆಯಾಗುತ್ತದೆ ಎಂದು ತಜ್ಞರು ನಂಬಿದ್ದಾರೆ. ಹೊಸ ನಿಯಮಗಳ ಅಡಿಯಲ್ಲಿ ಟೆಲಿಕಾಂ ಕಂಪನಿಗಳು ಮತ್ತು ಸಿಮ್ ಮಾರಾಟಗಾರರ ನಡುವೆ ಲಿಖಿತ ಒಪ್ಪಂದಗಳು ಸಹ ಇರುತ್ತವೆ. ನಿಯಮಗಳನ್ನು ಉಲ್ಲಂಘಿಸಿ ಡೀಲರ್ ಅಥವಾ ವಿತರಕರು ಸಿಮ್ ಕಾರ್ಡ್ಗಳನ್ನು ಮಾರಾಟ ಮಾಡಿದರೆ ಅವರಿಗೆ ದಂಡ ವಿಧಿಸಲಾಗುತ್ತದೆ. ನಿಮ್ಮನ್ನು ಬ್ಲಾಕ್ ಲಿಸ್ಟ್ಗೆ ಸೇರಿಸಬಹುದು. ಜಮ್ಮು ಮತ್ತು ಕಾಶ್ಮೀರ ಮತ್ತು ಅಸ್ಸಾಂ ಸೇರಿದಂತೆ ಕೆಲವು ಪ್ರದೇಶಗಳಲ್ಲಿ ಸಿಮ್ ಕಾರ್ಡ್ ಮಾರಾಟಗಾರರಿಗೆ ಪೊಲೀಸ್ ಪರಿಶೀಲನೆಯನ್ನ ಕಡ್ಡಾಯಗೊಳಿಸಲಾಗಿದೆ.